ಹೇಳಲಿಕ್ಕೆ ಯಾರೂ ಇರಲಿಲ್ಲ. ನಮ್ಮ MLA ಸಾಹೇಬರು ಪ್ರದೀಪ್ ಈಶ್ವರ್ ಅವರು ಬಂದ ಮೇಲೆ ನಮಗೆಲ್ರಿಗೂ ಕೂಡ ಒಂದು ಹೊಸ ಬೆಳಕು ಕಂಡಂಗೆ ಆಗಿದೆ. ವಿನಾಯಕ ಬಡಾವಣೆಯಲ್ಲಿ ಲಾಸ್ಟ್ ಟೈಮ್ ಮಳೆ ಬಂದಾಗ ದ್ವೀಪನೇ ಹೋಗ್ತಾ ಇತ್ತು. ನಾವು ಹೇಳ್ಬೇಕು ಅಂತಂದ್ರೆ ಭಯಭೀತಿಲಿ ನಾವು ಇರಬೇಕಾಗಿತ್ತಿಲ್ಲ. ಪ್ರಜೆಗಳು ಅಂತಂದ್ಮೇಲೆ ಹಾಗಾದ್ರೆ ನಾವು ಏನಕ್ಕೂ ಇದಿಲ್ಲ, ವ್ಯಾಲ್ಯೂ ಇಲ್ವಾ, ನಮ್ಗೆ ವ್ಯಾಲ್ಯೂ ಇಲ್ವಾ ಅನ್ನೋ ಥರ ಆಗ್ಬಿಟ್ಟಿತ್ತು. ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಅನ್ನೋ ಉದ್ದೇಶನ ಬಂದ್ವಿ. ಇಲ್ಲಿ ಬಂದ ಮೇಲೆ ನೆಮ್ಮದಿ ಹಾಳಾಗ್ಬಿಟ್ಟಿದೆ ಇದಕ್ಕೆ ಮೊದಲಿಗಿಂತಾನು. ಈ ನಡುವೆ ರೋಡ್ ಅಗಲಾದ್ಮೇಲೆ ಸ್ವಲ್ಪ ಓಡಾಡೋಕ್ಕಾಗುತ್ತೆ. ಮೊದಲೆಲ್ಲೂ ಸುಮಾರು ಜನ ಹೆಣ್ಮಕ್ಳು ಇಲ್ಲಿ ಬಿದ್ದಿದ್ದಾರೆ ಕೂಡ, ಬಿದ್ದು ಹಾಸ್ಪಿಟ್ಲಿಗೆಲ್ಲ ಹೋಗಿ ಸುಮಾರಾಗಿದೆ. ಅದು ಕೈಯಲ್ಲಾಗ್ದು ಮೈಯೆಲ್ಲ ಪರ್ಚ್ಕೊಂಡು ಅಂತಾರಲ್ಲ, ಅದನ್ನ ಅಂತ ನಾನು ಹೇಳಕ್ಕೆ ಇಷ್ಟ ಬೀಳ್ತೀನಿ. ಸರ್ ನಮಸ್ತೆ, ನಾನು ವಿಜಯ್ ಕುಮಾರ್ ಅಂತೇಳಿ 22ನೇ ವಾರ್ಡ್ HS ಗಾರ್ಡನ್ನು ವಿನಾಯಕ ಬಡಾವಣೆ ನಿವಾಸಿ. ನಾವೆಲ್ಲರೂ ಕೂಡ ಸುಮಾರು 10-11ರಲ್ಲಿ ಆಗಿರತಕ್ಕಂಥ ಲೇಔಟ್ ಇದು. ಯಾವೊಂದು ಡೆವಲಪ್ಮೆಂಟ್ ಕೂಡ ಇರಲಿಲ್ಲ. ಲಾಸ್ಟು ಒಂದು 2 ತಿಂಗಳಿಂದ ನಮ್ಮ MLA ಸಾಹೇಬರು ಪ್ರದೀಪ್ ಈಶ್ವರ್ ಸರ್ ಬಂದರು. ಅವರ ಸಮ್ಮುಖದಲ್ಲಿ ಅವರ ತಂಡ ಎಲ್ಲ ಬಂದು ಎಲ್ಲ ಒಂದು ಇನ್ಸ್ಪೆಕ್ಷನ್ ಎಲ್ಲ ಮಾಡಿ ಇಲ್ಲಿ ಏನು ಕೊರತೆ ಇದೆ ಅಂತೇಳಿ ಎಲ್ಲ ಪ್ರತಿಯೊಂದನ್ನು ಕೂಡ ನೋಡಿ, ಮೊದಲನೇದಾಗಿ ಮುಖ್ಯವಾಗಿ ಮೂಲಭೂತ ಸೌಕರ್ಯ ಬೇಕು ಮನುಷ್ಯನಿಗೆ. ಹಾಗಾಗಿ ಒಂದು ಫಸ್ಟು ನೀರಿನ ವ್ಯವಸ್ಥೆ ಮಾಡಿಕೊಟ್ರು. ಬೋರ್ದೆಲ್ಲ ಕೊರೆದಿದ್ದಾರೆ, ಒಳ್ಳೆ ನೀರು ಬಿದ್ದಿದೆ. ಪೈಪ್ಲೈನ್ ಮಾಡಬೇಕಾಗಿದೆ, ಅದೊಂದು ಸ್ವಲ್ಪ ಲೇಟು ಅಂತ ಹೇಳಿದ್ದಾರೆ. ಅದು ಕೂಡ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ರಸ್ತೆ ವಿಚಾರಕ್ಕೆ ಬಂದಾಗ ಇದು 20 ಅಡಿ ರಸ್ತೆ ಅಲ್ಲಿ ಒಂದು 13 ಅಡಿ 14 ಅಡಿ ರೋಡ್ ರಸ್ತೆ ಮಾತ್ರ ಇತ್ತು. ಅದನ್ನು ಕೂಡ ಈಗ ಅವರು ಏನು 20 ಅಡಿ ರಸ್ತೆ ಮಾಡಬೇಕಾಗಿತ್ತು. ಆ 20 ಅಡಿ ರಸ್ತೆ ಮುಂದಕ್ಕೆ CC ರೋಡ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ 20 ಅಡಿ ರಸ್ತೆನ ತೆರವು ಮಾಡಿಕೊಟ್ಟಿದ್ದಾರೆ. 20 ಅಡಿ ರಸ್ತೆ ಇದೆ, 1 ಅಡಿ ಹೆಚ್ಚು ಕಮ್ಮಿ, ಅದ್ರ ಬಗ್ಗೆ ಏನಿಲ್ಲ. ನಾವು ಈ ವಿಚಾರವಾಗಿ ನಮ್ಮ ಪ್ರದೀಪ್ ಈಶ್ವರ್ ಸರ್ ಮತ್ತು ತಹಸೀಲ್ದಾರ್ ಸರ್ ಆಗ್ಬೋದು, ಮೇಡಮ್ ಆಗ್ಬೋದು, ಕಮಿಷನರ್ ಸಾಹೇಬ್ರಾಗ್ಬೋದು, ಎಲ್ರಿಗೂ ಕೂಡ ನಾವು ಕೃತಜ್ಞತೆ ಹೇಳಕ್ಕೆ ಬಯಸ್ತೀವಿ. ನಮಗೆಲ್ರಿಗೂ ಕೂಡ ಮುಂದೆ ನಿಂತು ನಮಗೆ ಡೈರೆಕ್ಷನ್ ಕೊಡ್ತಿರ್ತಕ್ಕಂಥ ನಮಗೆಲ್ರಿಗೂ ಕೂಡ ಶ್ರೀನಿವಾಸ ಅವರು, ಶ್ರೀನಿವಾಸ್ ಅವರು ನಾವು ಭಾರಿ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರಿಗೂ ಕೂಡ ನಾವು ಕೃತಜ್ಞತೆ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ. ಸರ್, ಈಗ ವಿನಾಯಕ ಲೇಔಟ್ನ ಜನ ಮುಂಚೆ ಯಾವ ರೀತಿ ಸಮಸ್ಯೆಗಳನ್ನ ಎದುರಿಸ್ತಿದ್ರಿ ಅಂತ? ವಿನಾಯಕ ಬಡಾವಣೆಯಲ್ಲಿ ಲಾಸ್ಟ್ ಟೈಮ್ ಮಳೆ ಬಂದಾಗ ದ್ವೀಪನೇ ಹೋಗ್ತಾ ಇತ್ತು, ಮುಖ್ಯವಾಗಿ ಹೇಳಬೇಕು ಅಂದರೆ. ಯಾಕೆಂದರೆ ರಾಜಕಾಲುವೆ ಆ್ಯಕ್ಚುಲಿ ಇಲ್ಲಿ ಇರಲಿಲ್ಲ, ಬೇರೆ ಕಡೆ ಇತ್ತು, ತಂದು ಬಿಟ್ಟಿದ್ದಾರೆ. ಅದಕ್ಕೂ ಕೂಡ ಸೈಡ್ ವಾಲೆಲ್ಲ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು MLA ಸಾಹೇಬ್ರು ಹೇಳಿದ್ದಾರೆ. ಅದು ಕೂಡ ಮೆಜರ್ಮೆಂಟ್ ಎಲ್ಲ ಆಗಿದೆ, ಟೆಂಡರ್ ಆಗಬೇಕು ಅಂತ ಹೇಳಿದ್ದಾರೆ, ಅದು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಹೇಳಬೇಕು ಅಂತಂದರೆ ಭಯಭೀತಿಲಿ ನಾವು ಇರಬೇಕಾಗಿತ್ತಿಲ್ಲ. ಯಾಕೆಂದರೆ DC ಕನ್ವರ್ಷನ್ ಟೌನ್ ಪ್ಲಾನಿಂಗ್ ಅಪ್ರೂವಲ್ ಆಗಿರತಕ್ಕಂಥ ಲೇಔಟು ನಾವಿಲ್ಲಿ ನೆಮ್ಮದಿಯಾಗಿರ್ಬೋದು ಅಂತ ನಾವು ಬಂದ್ವಿ. ಆದರೆ ನಮ್ಮ ಸಮಸ್ಯೆ ಕೇಳಲಿಕ್ಕೆ ಯಾರೂ ಇರಲಿಲ್ಲ. ನಮ್ಮ MLA ಸಾಹೇಬರು ಪ್ರದೀಪ್ ಈಶ್ವರ್ ಅವರು ಬಂದ ಮೇಲೆ ನಮಗೆಲ್ರಿಗೂ ಕೂಡ ಒಂದು ಹೊಸ ಬೆಳಕು ಕಂಡಂಗೆ ಆಗಿದೆ. ನಾವು ಅಂತೂ ಕೂಡ ಅವ್ರನ್ನ ಮರೆಯೋದಿಲ್ಲ. ಈ ಹಿಂದೆ ಬೋರ್ವೆಲ್ನ ಕೊಡಿಸುವಂಥ ಕೆಲಸ ಆಗಿತ್ತು, ಅದೇನು ಕಾರ್ಯನಿರ್ವಹಿಸ್ತಿದ್ಯಾ? ಇದು ಮೋಟ್ರ್ ಎಲ್ಲ ಹಾಕಿದ್ರೆ ಅದಕ್ಕೆ ಇಲ್ಲ, ಅದು ಬೋರ್ವೆಲ್ಲಲ್ಲೇ ಒಳ್ಳೆ ನೀರು ಬರ್ತಾ ಇದೆ. ಆದರೆ ಇನ್ನೂ ಹೊಸ ಮೋಟ್ರ್ ಬಿಟ್ಟಿಲ್ಲ, ಹಳೆ ಮೋಟ್ರ್ ಅದು ಬಿಟ್ಟಿದ್ದಾರೆ. ಪಂಚಾಯತಿಯವರು ಕೂಡ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಪೈಪ್ಲೈನ್ಗೆ ಒಂದಷ್ಟು ಅಮೌಂಟು ರಿಲೀಸ್ ಆಗಬೇಕು ಪಂಚಾಯತಿ ಕಡೆಯಿಂದ, ಅದೊಂದು 30 ಲಕ್ಷ ರೂಪಾಯಿನ ಪೈಪ್ಲೈನ್ ಮಾಡಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಲೇಔಟಲ್ಲಿ ಮುಖ್ಯ ರಸ್ತೆಗಳು ಏನೇನಿದೆ ಅದು ಮತ್ತು CC ರೋಡು ಮತ್ತು ಒಳಗಡೆ CC ರೋಡು 30 ಅಡಿ ರೋಡ್ ಇದೆ, ಅದನ್ನು ಕೂಡ ಎಲ್ಲ ಕೂಡ CC ರೋಡು ಮಾಡ್ಕೊಡ್ತೀನಿ ಅಂತ